ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಎಸ್.ಎಲ್. ಭೈರಪ್ಪ ಅವರನ್ನ ತಾವು ಕಂಡಂಥ ರೀತಿಯಾಗಿ ಅವರನ್ನ ಬಲ್ಲಂತವರು ಅವರನ್ನೀಗ ನೆನಪಿಸಿಕೊಳ್ಳುವಂಥ ಸಂದರ್ಭ. ಅವರ ಸಹಪಾಠಿಯೊಬ್ಬರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಅವರನ್ನು ಮಾತನಾಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನಮ್ಮನ್ನು ಅಗಲಿದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರು ಸಾಹಿತಿಗಳು ಮಾತ್ರವಲ್ಲ, ಸಮಾಜಮುಖಿಯಾದಂಥ ಸಾಕಷ್ಟು ಕಾರ್ಯಗಳನ್ನು ಮಾಡಿದರು. ಅದಕ್ಕೆ ಸಾಕ್ಷಿ ಅಂತಂದರೆ ಇಲ್ಲಿ ನಿಂತಿರುವಂಥವರು ತಮ್ಮ ಸ್ನೇಹಿತನ ಮಗನನ್ನು ಸ್ನೇಹಿತ ಏನು ಅಗಲಿರ್ತಾರೆ, ಇವ್ರಿಗೆ 9 ವರ್ಷ ಇದ್ದಾಗ ಅವರು ಅಗಲ್ತಾರೆ. ಅವತ್ತಿನಿಂದ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಎಸ್.ಎಲ್. ಭೈರಪ್ಪನವರೇ ವಹಿಸ್ಕೊಂಡು ಅವರನ್ನು ಸಲುಹಿ ಸಾಕಿ ಮಾಡುವಂಥದ್ದನ್ನ ಮಾಡಿದರು. ಅಂಥವರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮನ್ನು ಎಸ್.ಎಲ್. ಭೈರಪ್ಪ ಅವರೇ 2020ನೇ ಇಸ್ವಿಲಿ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು ನಮ್ಮ ಮಗಳನ್ನ ತಹಸೀಲ್ದಾರ್ ಮಾಡಬೇಕು, KS ಆಫೀಸರ್ ಮಾಡಬೇಕು ಅಂತ ಬಂದಿದ್ದು ಸ್ವಾಮಿ. ನನ್ನ ಹೆಸರು ಗಣೇಶ್ ಶಾಸ್ತ್ರಿ ಅಂತ, ರಾಮಲಿಂಗ ಶಾಸ್ತ್ರಿಗಳ ಮಗನವನು, ಕೊಳ್ಳೇಗಾಲ ಅಂದೆ. ಆಗ ನಮ್ಮ ತಂದೆ ಸ್ನೇಹಿತರವರು, ನಿಮ್ಮ ಮನೆಗೂ ನಾ ಬಂದಿದ್ದೆ ಕಣಯ್ಯ, ರಾಮಲಿಂಗನ ಮಗನ ಅಂತಂದು. ಹ್ಞೂ ಸ್ವಾಮಿ ಅಂತಂದು. ಅದೆಲ್ಲ ವಿಡಿಯೋ ಇದೆ. ಹ್ಞೂ ಒಂದು ಏನಾಗಬೇಕಾಗಿತ್ತಪ್ಪ ಅಂದು. ಸ್ವಾಮಿ, ಈ ಥರ ಇಲ್ಲಿ ಬಂದ್ಬಿಟ್ಟಿದ್ದೀನಿ, ನನ್ನ ಮಗಳನ್ನ KS ಸೇರ್ಸೋಕ್ಕೋಸ್ಕರ ನನಗೆ ಸಹಾಯ ಮಾಡಿ ಇಂದೆ. ಆಗ ಅವರು ನನಗೆ ಶಂಕರ್ ಮಠದ ಹತ್ರ ಒಂದು ಮನೆ ಮಾಡಿಕೊಟ್ರು. ಅದನ್ನ ನಾನು ನೋಡ್ಕೋತೀನಿ, ಸುಮ್ಮನೆ ಎದುರ್ಕೋಬೇಡ ಅಂತೇಳಿ. ಒಬ್ಬನೇ ಒಬ್ಬಳೇ ಮಗಳು ನನಗೆ, ಈ ಥರ ಬಂದುಬಿಟ್ಟಿದ್ದೀನಿ ಸ್ವಾಮಿ, ನನ್ನ ಮಗಳನ್ನ ಓದಿಸ್ಲೇಬೇಕು ಹೇಗಾದ್ರು ಮಾಡಿ. ಅದಕ್ಕೆ ಅವರು ನನ್ನ ಮಗಳು ಓದೋದಕ್ಕೆ ಪುಸ್ತಕಗಳು, ಕಾಲೇಜಿಗೆ ಸಹಾಯ, ಎಲ್ಲ ಲೆಟ್ರ್ ಬರ್ಕೊಡೋದು, ಪ್ರತಿಯೊಂದು ಮಾಡ್ತಿದ್ರು. ರಜನಿಕಾಂತ್ ಅವರೇ ಆ ಕಾದಂಬರಿಯನ್ನು ಧಾರಾವಾಹಿ ಮಾಡಬೇಕು ಅಂತ ಬಂದಿದ್ದ ಹೇಗೆ ಅಂತ? ರಜನಿಕಾಂತ್ ಅವರು ಧಾರಾವಾಹಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರು. ಆ ದಾಟುವನ್ನ ಕಾದಂಬರಿನ ಭೈರಪ್ಪನವ್ರು ನನ್ನ ಹತ್ರ ಹೇಳಿದ್ರು, ದಾಟುವನ್ನ ಕಾದಂಬರಿನ ರಜನಿಕಾಂತ್ ಮಾಡಬೇಕು ಅಂತಿದ್ದಾನೆ. ನಾನು ನಿನ್ಗೆ ಹೇಳಿದ್ದೀನಿ, ನೀನು ಭೇಟಿ ಮಾಡಿ ಮಾತಾಡಿ ಕಳಿಸು ಹೋಗು ಅಂತಂದ್ರು. ಅವ್ರಿಗೆ ಅವೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಪಾಪ. ಅವ್ರಿಗೆ ಧಾರಾವಾಹಿ, ಅವ್ರ ಕಾದಂಬರಿ ಆಯಿತು, ಅವರಾಯಿತು ಪಾಪ. ಹಂಗೆ ತನ್ನ ಮಗನ ಥರ ನೋಡ್ಕೊತಿದ್ದು. ನನಗೆ ಸುಮಾರು ಸರಿ ಸಹಾಯ ಮಾಡಿದ್ದಾರೆ. ಹಣಕಾಸು ಸಹಾಯ ಮಾಡಿದ್ರು, ಪ್ರತಿಯೊಂದೊಂದು ಮನೇನೂ ಇಸ್ಕೊಟ್ರು ನನಗೆ. ಮನೆ ಕೊಡಿ, ನನ್ನ ಸ್ನೇಹಿತನ ಮಗ ಅಂತ ಹೇಳ್ಬಿಟ್ಟು ಮನೆ ಕೊಡಿಸಿದ್ರು. ಎಲ್ಲ ಥರದಲ್ಲೂ ಸಹಾಯ ಮಾಡ್ತಿದ್ರು. ತಂದೆ ಮತ್ತು ಎಸ್.ಎಲ್. ಭೈರಪ್ಪ ಅವರ ಒಡನಾಟ ಹೇಗಿತ್ತು, ಹೇಗೆ ಸ್ನೇಹಿತರಿದ್ರು? ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಇಬ್ಬರು ಅಣ್ಣ ತಮ್ಮರು ಇಬ್ಬರೇ ಕೂಡ ಅವ್ರದ್ದು ನಮ್ಮ ತಂದೆ ಜೊತೆ. ಅವರು ಆಗ ಯೂನಿವರ್ಸಿಟಿ ಇರಲಿಲ್ಲ ಕಾಲದಲ್ಲಿ ಕರ್ನಾಟಕದಲ್ಲಿ. ಆಗ ನಮ್ಮ ದೊಡ್ಡಪ್ಪ ಅವರು, ನಮ್ಮ ತಂದೆನೂ, ನಮ್ಮ ತಾತವರು ಬನಾರಸ್ ಯೂನಿವರ್ಸಿಟಿಲಿ. ನಮ್ಮ ದೊಡ್ಡಪ್ಪ ಸಾಂಸ್ಕ್ರಿಟ್ ಪ್ರೊಫೆಸರು, ನಮ್ಮ ದೊಡ್ಡಪ್ಪ ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ನಮ್ಮ ತಂದೆ ಸಾಂಸ್ಕ್ರಿಟ್ ಪ್ರೊಫೆಸರ್ ಆಗಿದ್ದರು. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅವರು ಕರ್ನಾಟಕಕ್ಕೆ ಬಂದುಬಿಟ್ರು, ಕೊಳ್ಳೇಗಾಲದಲ್ಲಿ ಮನೆ ಮಾಡ್ಕೊಂಡು. ಆಗ ಭೈರಪ್ಪನವರು ನಮ್ಮ ತಂದೆಯವರು ತುಂಬ ಆತ್ಮೀಯರು. ನಮ್ಮ ತಂದೆ ನನಗೆ 9 ವರ್ಷ ಇದ್ದಾಗಲೇ ಹೋಗ್ಬಿಟ್ರು. ಆಗಿಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ನಾನು 20ನೇ ಇಸ್ವಿಯಿಂದ ಅವ್ರನ್ನ ಭೇಟಿ ಮಾಡೋದು. 2020ನೇ ಇಸ್ವಿಲಿ ನನ್ನ ಮಗಳನ್ನ KS ಆಫೀಸರ್ ಮಾಡಿಸ್ಬೇಕು ಅಂತಿದ್ದೀನಿ, ತಹಸೀಲ್ದಾರ್ ಮಾಡಬೇಕು ಅಂತೀನಿ ಸ್ವಾಮಿ. ನಾನು ರಾಮಲಿಂಗ ಶಾಸ್ತ್ರಿಗಳ ಮಗ, ದಯತೋರಿ ಏನು ಕೇಳ್ಕೊಂಡೆ. ನನಗೆ ನನ್ನ ಸ್ವಂತ ತಂದೆನೇ ಕಳ್ಕೊಂಡಷ್ಟು ದುಃಖ ಆಗ್ತಿದೆ. ನನ್ನ ತಂದೆ ನೆನಪೇ ಇಲ್ಲ ನನಗೆ. 9 ವರ್ಷದ ಹುಡುಗ. ನಮ್ಮ ಅಣ್ಣನೇ ನಮ್ಮನ್ನೆಲ್ಲ ಸಾಕಿ ಸದ್ವಿ ಮಾಡಿದ್ರು. ಶೇಖರ್ ಶಾಸ್ತ್ರಿ ಅಂತ ನಮ್ಮ ಅಣ್ಣ, ಅವರೇ ಸಾಕಿ ಸದ್ವಿ ಮಾಡಿದ್ರು. ಆಮೇಲೆ ನನಗೆ 20ನೇ ಇಸ್ವಿಯಿಂದ ಇವರು ತಂದೆ ಆಗ್ಬಿಟ್ಟಿದ್ರು. ನಾವು ಒಂದಿನಾನೂ ಬಿಟ್ಟಿರ್ತಿರ್ಲಿಲ್ಲ, ಬರ್ತಾನೇ ಇದ್ದೆ. ವಾರಕ್ಕೊಂದ್ಸಲಿ ನೋಡೋದು, 15 ದಿನಕ್ಕೊಂದ್ಸಲಿ ನೋಡೋದು, ಬಂದು ಭೇಟಿ ಬಂದಾಗೆಲ್ಲ ಸಹ ಮಾಡ್ತಿದ್ವಿ. ಆರೋಗ್ಯ ಸ್ಥಿತಿ ಹೇಗಿತ್ತು ಇತ್ತೀಚೆಗೆ ಅವರು ತಾವು ಭೇಟಿಯಾದಾಗ? ಹೇಳೋದು ನನ್ನ ಹತ್ರ, ನಂಗೆ ಆರೋಗ್ಯ ಸರಿ ಇಲ್ಲ ಕಣಯ್ಯ, ಬಾಯ ಹೋಗಯ್ಯ ರಾಮಲಿಂಗ ಅಂತ ನಮ್ಮ ತಂದೆ ಹೆಸರು ಹಿಡಿದು ಮಾತಾಡಿಸ್ತಿದ್ರು. ಆರೋಗ್ಯ ಸರಿ ಇಲ್ಲ ಕಣಪ್ಪ, ನನಗೆ ಸರಿ ಇಲ್ಲ ಕಣಯ್ಯ ಅಂತ ಮಾತಾಡ್ತಿದ್ರು ಪಾಪ. ಆಗ ಕೈ ಹಿಡ್ಕೊಂಡು ಕೂರಿಸ್ಕೊತಿದ್ವಿ. ಆ ಮನೇಲಿ ಮೇಲ್ಗಡೆ ಮಂದಿದ್ರು. ಮುಖ್ಯಮಂತ್ರಿಯವರು ಬಂದಿದ್ದರು, ಬಸವರಾಜ ಬೊಮ್ಮಾಯಿಯವರು, ಅಶೋಕ್ ಅವರು ಬಂದರು. ಆವತ್ತು ನಾನು ಇಲ್ಲೇ ಇದ್ದೆ. ಅವ್ರಿಗೆ ಸನ್ಮಾನ ಮಾಡಿದ್ರು, ಪ್ರಶಸ್ತಿ ಕೊಟ್ಟರು, ರಾಷ್ಟ್ರ ಪ್ರಶಸ್ತಿ ಕೊಟ್ಟರು. ಅವತ್ತು ಅವರು ಬಂದು ಇಲ್ಲಿ ಪೇಟೆ ಹಾಕಿ ಶಾಲು ಹೊತ್ತಿಸಿ ಎಲ್ಲ ಸನ್ಮಾನ ಮಾಡೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.